ಎಲ್ಲರಿಗೂ ನಮಸ್ಕಾರ. ಕನ್ನಡ GK ಟೈಮ್ ಚಾನಲ್ಗೆ ಸ್ವಾಗತ. ನಾನು ಈ ವಿಡಿಯೋದಲ್ಲಿ ಕೇಳೋ ಎಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗಾದರೆ ಈ ವಿಡಿಯೋನ ತಡ ಮಾಡದೆ ಶುರು ಮಾಡೋಣ. ನಿಮ್ಮ ಮೊದಲ ಪ್ರಶ್ನೆ ಹೀಗಿದೆ: ವಜ್ರದ ಪ್ರಮುಖ ಉತ್ಪಾದಕ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ರಷ್ಯಾ, ಬಿ ಅಮೇರಿಕಾ, ಸಿ ಆಸ್ಟ್ರೇಲಿಯಾ, ಡಿ ಭಾರತ. ಸರಿಯಾದ ಉತ್ತರ ಎ ರಷ್ಯಾ. ಯಾವ ವಿಟಮಿನ್ ರಕ್ತ ಹೆಪ್ಪುಗಟ್ಟುವಿಕೆಗೆ ಕಾರಣವಾಗಿದೆ? ನಿಮ್ಮ ಆಪ್ಷನ್ಸ್: ಎ ವಿಟಮಿನ್ ಇ, ಬಿ ವಿಟಮಿನ್ ಕೆ, ಸಿ ವಿಟಮಿನ್ ಸಿ, ಡಿ ವಿಟಮಿನ್ ಎ. ಸರಿಯಾದ ಉತ್ತರ ಬಿ ವಿಟಮಿನ್ ಕೆ. ಇಂಡಿಯನ್ ಬಿಸ್ಮಾರ್ಕ್ ಎಂದು ಯಾರನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ಅಂಬೇಡ್ಕರ್, ಬಿ ಲಾಲ್ ಬಹದ್ದೂರ್ ಶಾಸ್ತ್ರಿ, ಸಿ ಸರ್ದಾರ್ ವಲ್ಲಭಭಾಯ್ ಪಟೇಲ್, ಡಿ ಇಂದಿರಾ ಗಾಂಧಿ. ಸರಿಯಾದ ಉತ್ತರ ಸಿ ಸರ್ದಾರ್ ವಲ್ಲಭಭಾಯ್ ಪಟೇಲ್. ಯಾವ ದೇಶವು ದ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಯನ್ನು ಅಮೆರಿಕಕ್ಕೆ ಉಡುಗೊರೆಯಾಗಿ ನೀಡಿದೆ? ನಿಮ್ಮ ಆಪ್ಷನ್ಸ್: ಎ ಭಾರತ, ಬಿ ಆಸ್ಟ್ರೇಲಿಯಾ, ಸಿ ರಷ್ಯಾ, ಡಿ ಫ್ರಾನ್ಸ್. ಸರಿಯಾದ ಉತ್ತರ ಡಿ ಫ್ರಾನ್ಸ್. ಅರೇಬಿಯನ್ ಸಮುದ್ರದ ರಾಣಿ ಎಂದು ಯಾವ ನಗರವನ್ನು ಕರೆಯಲಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಮಂಗಳೂರು, ಬಿ ಚೆನ್ನೈ, ಸಿ ಕೊಚ್ಚಿ, ಡಿ ಮುಂಬೈ. ಸರಿಯಾದ ಉತ್ತರ ಸಿ ಕೊಚ್ಚಿ. ಜಗತ್ತಿನ ಅತಿ ದೊಡ್ಡ ಗ್ರಂಥಾಲಯ ಯಾವುದು? ನಿಮ್ಮ ಆಪ್ಷನ್ಸ್: ಎ ಲೈಬ್ರರಿ ಆಫ್ ಕಾಂಗ್ರೆಸ್, ಬಿ ಚೀನಾದ ರಾಷ್ಟ್ರೀಯ ಗ್ರಂಥಾಲಯ, ಸಿ ನ್ಯೂಯಾರ್ಕ್ ಸಾರ್ವಜನಿಕ ಗ್ರಂಥಾಲಯ, ಡಿ ರಾಯಲ್ ಡ್ಯಾನಿಶ್ ಲೈಬ್ರರಿ. ಸರಿಯಾದ ಉತ್ತರ ಎ ಲೈಬ್ರರಿ ಆಫ್ ಕಾಂಗ್ರೆಸ್. ಯಾವ ದೇಶವನ್ನು ಸಾವಿರ ಸರೋವರಗಳ ನಾಡು ಎಂದು ಕರೆಯಲಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಥೈಲ್ಯಾಂಡ್, ಬಿ ಸ್ವಿಟ್ಜರ್ಲ್ಯಾಂಡ್, ಸಿ ಫಿನ್ಲ್ಯಾಂಡ್, ಡಿ ನ್ಯೂಜಿಲ್ಯಾಂಡ್. ಸರಿಯಾದ ಉತ್ತರ ಸಿ ಫಿನ್ಲ್ಯಾಂಡ್. ಯಾವ ದೇಶವು ಚಹಾದ ಪ್ರಮುಖ ಉತ್ಪಾದಕವಾಗಿದೆ? ನಿಮ್ಮ ಆಪ್ಷನ್ಸ್: ಎ ಚೀನಾ, ಬಿ ಅಮೇರಿಕಾ, ಸಿ ರಷ್ಯಾ, ಡಿ ಭಾರತ. ಸರಿಯಾದ ಉತ್ತರ ಎ ಚೀನಾ. ಭಾರತದ ಮೊದಲ ಮಹಿಳಾ IAS ಅಧಿಕಾರಿ ಯಾರು? ನಿಮ್ಮ ಆಪ್ಷನ್ಸ್: ಎ ಹರಿಚಂದನ, ಬಿ ದುರ್ಗಾಶಕ್ತಿ ನಾಗಪಾಲ್, ಸಿ ಅಣ್ಣಾ ರಾಜಂ ಮಲ್ಹೋತ್ರಾ, ಡಿ ಅನುಕುಮಾರಿ. ಸರಿಯಾದ ಉತ್ತರ ಸಿ ಅಣ್ಣಾ ರಾಜಂ ಮಲ್ಹೋತ್ರಾ. ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಪುಸ್ತಕವನ್ನು ಬರೆದವರು ಯಾರು? ನಿಮ್ಮ ಆಪ್ಷನ್ಸ್: ಎ ಚೇತನ್ ಭಗತ್, ಬಿ ಕಿರಣ್ ದೇಸಾಯಿ, ಸಿ RK ನಾರಾಯಣ್, ಡಿ ಅರುಂಧತಿ ರಾಯ್. ಸರಿಯಾದ ಉತ್ತರ ಡಿ
ಅರುಂಧತಿ ರಾಯ್. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ಧನ್ಯವಾದಗಳು.